ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಡಿ.ಕೆ. ಸುರೇಶ್ ಅವರು ತುಂಗಣಿ, ಚಿಕ್ಕಮುದುವಾಡಿ, ವೆಂಕಟರಾಯನದೊಡ್ಡಿ, ಕಬ್ಬಾಳು, ಕಾಡಹಳ್ಳಿ, ಉಯ್ಯಂಬಳ್ಳಿ, ಬೇಕುಪ್ಪೆ, ನಾರಾಯಣಪುರ ಮತ್ತು ಕನಕಪುರ ನಗರದಲ್ಲಿ ಬಹಿರಂಗ ಪ್ರಚಾರ ನಡೆಸಿದರು. ಪ್ರಚಾರದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ವಿಜಯ್ ದೇವ್, ವಿಶ್ವನಾಥ್, ಬಿ.ಎಸ್. ಗೌಡ, ಉಷಾರವಿ, ಸುಕನ್ಯಾ ರಂಗಸ್ವಾಮಿ, ರವಿ, ಶಿವನಹಳ್ಳಿ ವೀರಪ್ಪ, ಶಿವನಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ನಮ್ಮ ನಿಮ್ಮೆಲ್ಲರ ನಾಯಕರು, ಸಂಸದರು ಆಗಿರ್ತಕ್ಕಂಥ ನಿಮ್ಮ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ಡಿ.ಕೆ. ಸುರೇಶ್ ಅವರು ತಮ್ಮನ್ನ ಮತಭಿಕ್ಷೆ ತುಂಬಿ ಗ್ರಾಮಕ್ಕೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅದ್ದೂರಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅವ್ರಿಗೂ ಸಹ ತುಂಬಿರೋದು ಎಲ್ಲ ನನ್ನ ತಾಯಂದಿರೇ, ಸಹೋದರಿಯರೇ, ಸ್ನೇಹಿತರು ಹಾಗೂ ಪಕ್ಷದ ಎಲ್ಲ ಮುಖಂಡರುಗಳೇ, ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಎನ್ ವಿಶ್ವನಾಥ್ ಅವರು, ವಿಜಯದೇವರವರು, ನನ್ನ ಗಂಟು ಹೋಗ್ಬಿಟ್ಟಿದೆ. ರವಿ ಅವರಿದ್ದಾರೆ, ನಮ್ಮ ದುರ್ಗಯ್ಯನವರಿದ್ದಾರೆ, ನಮ್ಮ ಮೂರ್ತಿಯವರು, ನಮ್ಮ ಬ್ಲಾಕ್ ಅಧ್ಯಕ್ಷರು ದಿಲೀಪ್ ಅವರು, ಸುಕನ್ಯಾ ರಂಗಸ್ವಾಮಿ ಅವರು, ಪುರುಷೋತ್ತಮ ಅವರು ಎಲ್ಲರೂ ಇದ್ದಾರೆ. ಇಲ್ಲಿರೋರಷ್ಟು ಮುಖ್ಯನೂ ಮೇಲ್ಗಡೆ ಇರೋರು, ಕೆಳಗಡೆ ಇರೋರು ಅಷ್ಟು ಮುಖ್ಯ. ಹಾಗಾಗಿ ಇವತ್ತು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ನಾನು ತಮ್ಮ ಆಶೀರ್ವಾದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಹಿಂದೆ ಕೂಡ ತಾವೆಲ್ಲ ನನಗೆ ಹೆಚ್ಚಿನ ರೀತಿಯಲ್ಲಿ ನನಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿದ್ದೀವಿ. ಈ ತಾಲೂಕಿನ ಮಕ್ಕಳಾಗಿ, ನಿಮ್ಮ ಸಹೋದರರಾಗಿ, ನಿಮ್ಮ ಸ್ನೇಹಿತರಾಗಿ ನಾವು ಈ ತಾಲೂಕಿನ ಅಭಿವೃದ್ಧಿಗೆ ಹಗಲು ರಾತ್ರಿ ಕೆಲಸ ಮಾಡಿದ್ದೇವೆ. ಪಕ್ಷ ಬೇರ್ಕೊಂಡು ಮತ್ತು ಕೆಲಸ ಪಕ್ಷ ಭೇದವನ್ನು ಮರೆತು ಕೆಲಸವನ್ನು ಮಾಡಿದ್ದೇವೆ.
ಅಭಿವೃದ್ಧಿ ವಿಚಾರದಲ್ಲಿ ಇಡೀ ರಾಜ್ಯಕ್ಕೆ ಮಾದಕ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟ್ಟಾಕ್ಬೇಕು ಅಂತ ಹೇಳಿ ಜನತಾದಳ ಮತ್ತು ಬಿಜೆಪಿ ಒಂದಾಗಿದೆ. ಇವತ್ತು ತಮ್ಮ ಆಶೀರ್ವಾದ ಇರೋವರೆಗೂ ಕೂಡ ಯಾರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಕೆಲವರಿಗೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಮನಗರ ಜಿಲ್ಲೆ ನೆನಪಾಗುತ್ತೆ. ರಾಮನಗರ ಜಿಲ್ಲೆಗೆ ಬಂದು ನಂಟ್ರ ತರ ಬರ್ತಾರೆ, ನಂಟ್ರ ತರ ಹೋಗ್ತಾರೆ. ನಂಟ್ರೇನಿದ್ರು ಕೂಡ ಅವ್ರ ಅನುಕೂಲಕ್ಕೆ ಬರುವಂಥವ್ರು. ಊಟ ಮಾಡ್ಕೊಂಡು ಹೋಗೋದಕ್ಕೆ ಬರ್ತಾರೆ ಹೊರತು ನಿಮ್ ಕಷ್ಟ ಸುಖ ಕೇಳಕ್ಕೆ ಯಾರು ಬರೋದಿಲ್ಲ. ನಿಮ್ ಕಷ್ಟಕ್ಕೆ ಸುಖಕ್ಕೆ ನಿಮ್ಗೆ ಸಾವಿಗೆ ನೋವಿಗೆ ಏನಾದ್ರು ಹೆಗಲು ಕೊಟ್ಕೊಂಡು ನಿಮ್ ಜೊತೆ ಇದೀವಿ ಅಂತ ಹೇಳಿದ್ರೆ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಕನಕಪುರವನ್ನ ಬಿಜೆಪಿಯವರು ಮತ್ತು ಏನೋ ಇಲ್ಲಿ ಭಾರಿ ಕೊಲೆಗಳಾಗೋಗ್ಬಿಟ್ರೆ, ಇಲ್ಲಿ ಜನನೇ ಉಸಿರಾಡೋದಕ್ಕೆ ತೊಂದರೆ, ಇಲ್ಲಿ ಯಾರು ಬರ್ತಾ ಇಲ್ಲ. ಇವತ್ತು ಏನೋ ಕನಕಪುರದಲ್ಲಿ ಬಹಳ ಅನ್ಯಾಯಗಳು ನಡೀತಾ ಇದೆ, ನಿಮಗೆ ಉಸಿರು ಕಟ್ಟದ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಬಹುಶಃ ನನ್ನ ತಾಯಂದಿರು, ನನ್ನ ಯುವ ಮಿತ್ರರು, ಎಲ್ಲ ಹಿರಿಯ ನಾಗರಿಕರು, ಹಿರಿಯರೆಲ್ಲರೂ ಕೂಡ ಚಿಂತನೆಯನ್ನ ಮಾಡಬೇಕಾಗ್ತದೆ. ಕನಕಪುರವನ್ನ ಯಾವ ರೀತಿ ತೀಕ್ಷ್ಣವಾಗಿ ಕೆಟ್ಟ ರೀತಿಯಲ್ಲಿ ಜೆಡಿಎಸ್ ಅವರು ಮತ್ತು ಬಿಜೆಪಿಯವರು ಬಿಂಬಿಸ್ತಾ ಇದ್ದಾರೆ, ಅವರು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಕನಕಪುರದ ಅಭಿವೃದ್ಧಿಯನ್ನ ಡಿ ಕೆ ಶಿವಕುಮಾರ್ ಅವರ ಏಳಿಗೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ಇವತ್ತು ಬೇರೆ ರೀತಿ ಅಪಪ್ರಚಾರವನ್ನ ಮಾಧ್ಯಮಗಳ ಮುಖಾಂತರ ಕೊಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಪ್ರತಿಯೊಬ್ಬರು ಕೂಡ, ಇವತ್ತು ಜನತಾದಳದವರು ಇರ್ಬೋದು, ಇಲ್ಲಿ ಬಿಜೆಪಿಯವರು ಇರ್ಬೋದು, ನೀವು ಹೇಳಬೇಕು ಯಾವ ವಿಚಾರದಲ್ಲಿ ನಾವು ನಿಮಗೆ ತೊಂದರೆಯನ್ನ ಕೊಟ್ಟಿದ್ದೇವೆ. ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಈ ತಾಲೂಕನ್ನ, ಈ ಜಿಲ್ಲೆಯನ್ನ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು, ಜನತಾದಳದ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಸಿದ್ಧಾಂತದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಈ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇವೆ. ನಾನಾದ್ರೂ ಹೆಚ್ಚಿಗೆ ಎಲ್ಲವನ್ನು ಕೂಡ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಬಿಜೆಪಿಯವರು ಬಂದಿದ್ದಾರೆ, ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ಕೊಂಡು ಹೋಗೋದು, ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ಕೊಂಡು ಹೋಗಿರೋರು, ನಮ್ಮ ಹಾಸ್ಪಿಟಲ್ ಕಿತ್ಕೊಂಡು ಹೋಗಿರೋರಿಗೆ ಯಾವ ನೈತಿಕತೆ ಇದೆ ಓಟ್ ಕೇಳೋದಕ್ಕೆ? ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡದೇ ಇರೋರಿಗೆ
ಯಾವ ನೈತಿಕತೆ ಇದೆ ಬಿಜೆಪಿಯವರಿಗೆ ಓಟ್ ಕೇಳಲಿಕ್ಕೆ? ಕನಕಪುರಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು? ಜನತಾದಳದವ್ರಿರ್ಬೋದು, ಬಿಜೆಪಿಯವ್ರಿರ್ಬೋದು. ಸೊ ಇವತ್ತು ಇದೊಂದು ರಾಜಕೀಯ ಷಡ್ಯಂತ್ರ. ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ನಾನು ಮನವಿ ಮಾಡೋದಿಷ್ಟೇ, ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ, ನಿಮ್ಮ ಜೊತೆ ಇದೆ. ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಮಗ, ನಿಮ್ಮ ತಾಲೂಕಿನ ಮಗ. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ನಾಯಕತ್ವದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನು ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ, ತಳದವರು ವಿರೋಧ ಮಾಡ್ತಾ ಇದ್ದಾರೆ. ಹೇಳಿ ಅವ್ರ ಕಾರ್ಯಕರ್ತರಿಗೆ, ನಿಮ್ಗೆ ಕರೆಂಟ್ ಬೇಡ ಅಂತ ವಾಪಸ್ ಕೊಟ್ಬಿಟ್ರಪ್ಪ, ಕಾಂಗ್ರೆಸ್ ಅವ್ರು ಕೊಟ್ಟಿರೋದು ಉಪಯೋಗಿಸ್ಬೇಡಿ ಅಂತೇಳಿ ಹೇಳಿ. ಅವ್ರ ಕುಟುಂಬದ ತಾಯಂದಿರಿಗೆ ಹೇಳಿ, ಹಣ ನೀ ತಗೋಬೇಡ, ಕಾಂಗ್ರೆಸ್ ಅವ್ರ ದುಡ್ಡು ಪಾಪ ದುಡ್ಡು ಅಂತ ಹೇಳಿ. ಅವರು ದಾರಿ ತಪ್ಪಿಸ್ಬಿಟ್ಟಿದೀವ ನಾವು, ಹೆಣ್ಮಕ್ಳನ್ನ ಗ್ಯಾರಂಟಿ ಕೊಟ್ಬಿಟ್ಟು. ಯಾವ ರೀತಿಯಾಗಿ ಇವತ್ತು ಗ್ಯಾರಂಟಿಗಳನ್ನ ಬಿಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಅವ್ರ ಕೈಲಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ರಾಜ್ಯದ ಹೆಣ್ಣು ಮಕ್ಕಳು ಮತ್ತು ಬಡವರು, ರೈತರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಈಗ ನಿಮ್ಮ ಪಂಚಾಯಿತಿಗಳೆಲ್ಲ ನೋಡಿ, ದಳದವ್ರ ಮನೆಗೂ ಬರ್ತಾ ಇದೆ, ಬಿಜೆಪಿಯವ್ರ ಮನೆಗೂ ಬರ್ತಾ ಇದೆ. ನನ್ನ ವಿರುದ್ಧ ಮಾತಾಡುವಂತ ಡಿ ಕೆ ಶಿವಕುಮಾರ್ನ ವಿರುದ್ಧ ಮಾತಾಡುವಂತವ್ರಿಗೂ ಕೂಡ ಅವ್ರಿಗೆ 2,000 ರೂಪಾಯಿ ಬೇಕು, ಕರೆಂಟ್ ಫ್ರೀನೂ ಬೇಕು, ಇನ್ನು ಒಳ್ಳೆ ಕೆಲಸನೂ ಆಗ್ಬೇಕು, ಬಂದು ಯಾರನ್ನಾರ ಹಿಡ್ಕೊಂಡು ನಿಮ್ಮಂತವ್ರನ್ನ ಹಿಡ್ಕೊಂಡು ನಾವು ಕೆಲಸನೂ ಆಗ್ಬೇಕು ಅಂತ ಹೇಳಿ ಇವತ್ತು ನಾಟಕ ಆಡ್ತಕ್ಕಂಥವ್ರೆಲ್ಲರೂ ಕೂಡ ಇವತ್ತು ಈಚೆ ಬಂದಿದ್ದಾರೆ. ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ. ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಈ ತಾಲೂಕಿನ ಗೌರವವನ್ನ ಇಡೀ ರಾಷ್ಟ್ರ, ಇಡೀ ರಾಜ್ಯ ಗಮನಿಸ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಯವರು ಉತ್ತರ ಭಾರತದಲ್ಲಿ ಹೋಗಿ ಕರೆಯನ್ನ ಕೊಡ್ತಾರೆ, ನೀರು ಹಾಕಕ್ ಬರ್ತಾರೆ ಹೊರತು ಕೆಲಸ ಮಾಡ್ಕೊಡ್ತೀನಿ ಅಂತ ಯಾರು ಬರೋದಿಲ್ಲ. ಹಾಗಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ನಿಮ್ಮ ಮನೆ ಮಗನಾಗಿ ನನಗೆ ಮತ್ತೊಮ್ಮೆ ಆಶೀರ್ವಾದ ಮಾಡಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ಮಾಡ್ತೇನೆ. ನಾನು ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಕೂಲಿ ನಾನೇನು ಕೂಲಿ ಮಾಡಿದ್ದೇನೆ, ಆ ಕೂಲಿಯನ್ನ ನನಗೆ ಮತದ ಮುಖಾಂತರ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ಯಾವ ಗೌಡ್ರ ಮನೆಯವರು ಕನಕಪುರದ ಕಡೆ, ರಾಮನಗರ ಜಿಲ್ಲೆ ಕಡೆ ಬರಲಿಲ್ಲ. ರಾಮನಗರ ಜಿಲ್ಲೆ ಕಡೆ ಗೌಡ್ರ ಮನೆಯವರು, ಅವ್ರ ಕುಟುಂಬದವರು ಹಾಸನ ಜಿಲ್ಲೆಯಿಂದ ಯಾರು ಬರಲಿಲ್ಲ. ನೀವು ಬದುಕಿದ್ದೀರಾ, ನೀವು ಸತ್ತಿದ್ದೀರಾ, ನಿಮ್ಗೆ ಐಸು ಬೇಕಾ, ನಿಮ್ಗೆ ಊಟ ಇದತ್ತಾ, ನಿಮ್ ತಿಂಡಿ ಇದತ್ತಾ, ನಿಮ್ಗೆ ಏನ್ ಬೇಕು ಏನು ಅಂತೇಳಿ ಒಬ್ಬ ಜನತಾದಳದವನು, ಬಿಜೆಪಿಯವನು ಈ ತಾಲೂಕಿನಲ್ಲಿ ಓಡಾಡಿದ್ರೆ ನಾನು ನೀವು ಹೇಳಿದ್ದನ್ನ ಸರಿ ಅಂತ ಇವತ್ತು ನನ್ನ ಜೀವವನ್ನು ಒತ್ತೆ ಇಟ್ಟು ಇವತ್ತು ನಿಮ್ ಜೊತೆ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ 6 ತಿಂಗಳ ಕಾಲ. ಹೌದಾ ಇಲ್ವಾ? ನಿಮ್ಮ ಮನೆ ಮಗನಾಗಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಇಲ್ಲಿ ಮಾಡಿದ್ದೇನೆ. ನಾನು ಇವೆಲ್ಲವೂ ಕೂಡ ತಿಳಿಸಬೇಕು, ಮನೆ ಹೇಳಬೇಕು. ಈ ತಾಲೂಕಿನ ಗೌರವ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಯಾರಾದ್ರೂ ನಿಮಗೆ ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾರೇ ಕೇಳಿದ್ರು ನಾವು ಕನಕಪುರ ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಅಂತ ಹೇಳ್ತಾರೆ. ಹೌದಾ ಇಲ್ವಾ? ಆ ಗೌರವವನ್ನ ತಂದುಕೊಟ್ಟವರು ನೀವು, ಅದನ್ನ ಉಳಿಸ್ಕೊಳ್ಬೇಕಾದವರು ನೀವು, ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾದವರು ನೀವು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ಎಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲಿಕ್ಕೆ ಬಯಸ್ತೇನೆ. ಹಸ್ತದ ಗುರುತು 2ನೇ ತೋರೋ ಸಂಖ್ಯೆ. ನಾನೆಲ್ಲ ಇಲ್ಲಿ ಕ್ಯಾಂಡಿಡೇಟು. ಕನಕಪುರ ತಾಲೂಕಿನ ಪ್ರತಿಯೊಬ್ಬ ಮತದಾರನು ಕೂಡ ಕ್ಯಾಂಡಿಡೇಟ್. ಇದು ನಾನೆಲ್ಲ ಕ್ಯಾಂಡಿಡೇಟ್. ಎಲ್ಲ ನನ್ನ ತಾಯಂದಿರು, ನನ್ನ ಸಹೋದರಿಯರು, ಎಲ್ಲ ನನ್ನ ಯುವ ಮಿತ್ರರು ಕ್ಯಾಂಡಿಡೇಟ್ಗಳು, ಬೇರೆ ಯಾರು ಅಲ್ಲ. ನೀವು ನಿಮ್ಮ ಮಗನನ್ನ
ಸಾಕಿದಿರಿ, ಸಲ್ಮಿದಿರಿ, ಪೋಷಣೆ ಮಾಡುವಂತ ಜವಾಬ್ದಾರಿ ನಿಮ್ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಗಂಟು ಹೋಗುತ್ತಿದೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಆಸ್ಪತ್ರೆ, ಮೆಡಿಕಲ್ ಹಾಸ್ಪಿಟ್ಲು ಆಗುತ್ತೆ. ಈ ಭಾಗಕ್ಕೆ ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ಕೋತಾ ಇದ್ದೀವಿ. ಕಪ್ಪುಗನಹಳ್ಳಿ ದೇವಸ್ಥಾನಕ್ಕೂ 2 ಕೋಟಿ, ಮೊನ್ನೆ ಸಮುದಾಯ ಭವನಕ್ಕೂ 2 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀವಿ. ಕೆಲಸ ನಿಂತೋಗಿತ್ತು, ಅದನ್ನು ಕೂಡ ಮಾಡಿಸ್ಕೊಟ್ಟಿದ್ದೀವಿ. ಇನ್ನು ಏನಕ್ಕೆ ಬೇಕೋ ಎಲ್ಲ ಮಾಡೋಣ. ನಿಮ್ಮದೇ ಸರ್ಕಾರ, ನೀವು DK ಶಿವಕುಮಾರ್ ಅವರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ರೆ ಅವರ ಷಡ್ಯಂತ್ರಕ್ಕೆ ಉತ್ತರ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ದಳದವ್ರಿಗೂ ಕೂಡ ನಾನು ಕರೆ ಕೊಡ್ತೇನೆ. ದಳ ಮತ್ತು BJP ಅವರಿಗೆ ಅವರೇನಿದ್ರು ಒಂದು ದಿನಕ್ಕೆ ನಿಮ್ಮನ್ನ ಉಪಯೋಗಿಸ್ಕೋತಾರೆ, ಒಂದೇ ಒಂದು ದಿನಕ್ಕೆ ಅವರು ನಿಮ್ಮನ್ನ ಉಪಯೋಗಿಸ್ಕೋತಾರೆ. ಆ ಒಂದು ದಿನಕ್ಕೋಸ್ಕರ ನೀವು ಯಾರು ಕೂಡ ಈ ತಾಲೂಕಿನ ಗೌರವವನ್ನು ಹಾಳು ಮಾಡಬೇಡಿ, ನನ್ನ ಜೊತೆ ಕೈ ಜೋಡಿಸಿ ಅಭಿವೃದ್ಧಿಗೆ ಸಹಕಾರ ನೀಡಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.